ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ನಿಮ್ಮ ಅಕ್ಷಿತಾ. ಇವತ್ತು ನಾನು ಸಿಂಪಲ್ ಆಗಿ ಹಾಗೆ ತುಂಬಾ ಕಡಿಮೆ ಸಮಯದಲ್ಲಿ ಹೇಗೆ ಮೇಕಪ್ ಮಾಡ್ಕೋಬಹುದು ಅಂತ ಹೇಳಿಕೊಡ್ತೀನಿ. ಕೆಲಸಕ್ಕೆ ಹೋಗ್ಬೇಕಾದ್ರೆ ತುಂಬಾನೇ ಕಡಿಮೆ ಸಮಯದಲ್ಲಿ ಹೇಗೆ ಮೇಕಪ್ ಮಾಡ್ಕೋಬಹುದು ಅಂತ ನಾನು ನಿಮ್ಗೆ ಇವತ್ತು ಸ್ಟೆಪ್ ಬೈ ಸ್ಟೆಪ್ ಹೇಳಿಕೊಡ್ತೀನಿ. ಯಾವತ್ತು ಮೇಕಪ್ ಅಪ್ಲೈ ಮಾಡೋ ಮುಂಚೆ ಫೇಸ್ ವಾಶ್ ಮಾಡ್ಕೋಬೇಕು. ಆಮೇಲೆ ನಾನು ಟೋನರ್ ಆಗಿ ರೋಸ್ ವಾಟರ್ ಫೇಸಿಗೆ ಸ್ಪ್ರೇ ಮಾಡ್ತಾ ಇದ್ದೀನಿ. ಇದು ಫೇಸಿಗೆ ಸೆಟ್ ಆದಮೇಲೆ ನಿವಿಯಾ ಅವ್ರದ್ದು ಮಾಯ್ಶ್ಚರೈಸರ್ ಯೂಸ್ ಮಾಡ್ತಾ ಇದ್ದೀನಿ. ಇದು ನಾನು ತುಂಬ ವರ್ಷಗಳಿಂದ ಯೂಸ್ ಮಾಡ್ತಿದ್ದೀನಿ. ಇದು ತುಂಬಾ ಚೆನ್ನಾಗಿರುತ್ತೆ, ಹಾಗೆ ಇದರ ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿದೆ. ಮಾಯ್ಶ್ಚರೈಸರ್ ಅಪ್ಲೈ ಮಾಡಿ ಆದಮೇಲೆ ಫಿಟ್ಮಿ ಅವ್ರದ್ದು ನಾನು ಫೌಂಡೇಶನ್ ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು ನಾನು ಬ್ಯೂಟಿ ಬ್ಲೆಂಡರಲ್ಲಿ ಈ ಥರ ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಹೆವಿ ಮೇಕಪ್ ಮಾಡ್ತಾ ಇಲ್ಲ, ನಾನು ಲೈಟಾಗಿ ಮಾಡ್ತಾಯಿದ್ದೀನಿ. ಸ್ವಲ್ಪನೇ ಹಾಕಿಬಿಟ್ಟು ಈ ಥರ ಬ್ಲೆಂಡ್ ಮಾಡ್ಕೋಬೇಕು. ಬರೀ ಫೇಸಿಗೆ ಮಾತ್ರ ಅಲ್ಲ, ನೆಕ್ ತನಕ ನಾವು ಕವರ್ ಮಾಡ್ಕೋಬೇಕು. ನೋಡಿ ಈ ಥರ ನಾವು ಫೌಂಡೇಶನ್ ಹಾಕಿ ಆದಮೇಲೆ ಕನ್ಸೀಲರ್ ಯೂಸ್ ಮಾಡ್ಕೋಬೋದು. ಬಟ್ ನಾನು ಡೈಲಿ ಮೇಕಪ್ಪಿಗೆ ನಾನು ಕನ್ಸೀಲರ್ ಯೂಸ್ ಮಾಡ್ತಾ ಇಲ್ಲ. ನಾನು ಲ್ಯಾಕ್ಮಿ ಅವ್ರದ್ದು ರೋಸ್ ಪೌಡರನ್ನು ಈ ಥರ ಬ್ರಷಲ್ಲಿ ಈ ಥರ ತೊಗೊಳ್ತಾ ಇದ್ದೀನಿ. ಜಾಸ್ತಿಯಾಗಿ ತೊಗೊಳ್ತಾ ಇಲ್ಲ, ಸ್ವಲ್ಪ ಡಿಪ್ ಮಾಡಿ ಬ್ರಷನ್ನು ಈ ಥರ ಟ್ಯಾಪ್ ಮಾಡಿ ಆದಮೇಲೆ ಈ ಥರ ಅಪ್ಲೈ ಮಾಡ್ಕೋಬೇಕು. ಫುಲ್ ಫೇಸಿಗೆ ಈ ಥರ ರೋಸ್ ಪೌಡರ್ ಅಪ್ಲೈ ಮಾಡ್ಕೋಬೇಕು. ಇವಾಗ ನಾನು ಕಲರ್ ಬಾರ್ನವ್ರದ್ದು ಐ ಶ್ಯಾಡೋ ಯೂಸ್ ಮಾಡ್ತಿದ್ದೀನಿ. ಈ ಶೇಡನ್ನು ಯೂಸ್ ಮಾಡ್ತಾಯಿದ್ದೀನಿ. ತುಂಬ ಲೈಟಾಗಿ ಅಪ್ಲೈ ಮಾಡ್ತಾಯಿದ್ದೀನಿ. ನಾನು ವಾಟರ್ ಲೈನಿಗೂ ಇಲ್ಲಿ ಅಪ್ಲೈ ಮಾಡ್ತಿದ್ದೀನಿ ಸ್ವಲ್ಪ ಲೈಟಲ್ಲಿ. ನೋಡಿ ಈ ಥರ ಐ ಶ್ಯಾಡೋ ಅಪ್ಲೈ ಮಾಡಿ ಆದಮೇಲೆ ಬ್ಲೂ ಹೆವೆನ್ ಅವ್ರದ್ದು ಸ್ಕೆಚ್ ಐಲೈನರ್ ಯೂಸ್ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ಲಿಕ್ವಿಡ್ ಐಲೈನರ್ ಯೂಸ್ ಮಾಡ್ಕೋಬೋದು. ಬಟ್ ಅದೇನಂದರೆ ನಿಮಗೆ ಡ್ರೈ ಆಗೋಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ನಾನು ಅದಕ್ಕೋಸ್ಕರ ನಾನಿದು ಸ್ಕೆಚ್ ಐಲೈನರ್ ಯೂಸ್ ಮಾಡ್ತೀನಿ. ಇದು ತುಂಬಾ ಈಸಿಯಾಗಿರುತ್ತೆ ಹಾಕೋಕ್ಕೆ. ಇವಾಗ ನಾನು ಕಾಜಲ್ ಅಪ್ಲೈ ಮಾಡ್ತಾಯಿದ್ದೀನಿ. ನಿಮಗೆ ಲೈಟಲ್ಲಿ ಬೇಕಂದರೆ ಲೈಟ್ ಮಾಡ್ಕೊಳ್ಳಿ, ನಿಮಗೆ ತುಂಬ ಡಾರ್ಕ್ ಅಂದರೆ ಸ್ವಲ್ಪ ಬೋಲ್ಡಲ್ಲಿ ಅಪ್ಲೈ ಮಾಡಿದ್ದಾಯಿತು. ಈ ಥರ ಇವಾಗ ನಾನು ಐಬ್ರೋ ಪೆನ್ಸಿಲ್ ಯೂಸ್ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ಬ್ರೌನ್ ಕಲರ್ ಕೂಡ ಯೂಸ್ ಮಾಡ್ಕೋಬೋದು. ಬಟ್ ನಾನು ಇವಾಗ ಬ್ಲ್ಯಾಕ್ ಕಲರಲ್ಲಿ ಈ ಥರ ಲೈಟಲ್ಲಿ ಶೇಪ್ ಕೊಡ್ತಾಯಿದ್ದೀನಿ. ನೋಡಿ ಈ ಥರ ತುಂಬ ಡಾರ್ಕಲ್ಲಿ ಅಪ್ಲೈ ಮಾಡ್ಕೋಬೇಡಿ. ಈ ಥರ ಲೈಟಲ್ಲಿ ಅಪ್ಲೈ ಮಾಡಿ ಆದಮೇಲೆ ಈ ಥರ ಬ್ರಷ್ ತೊಗೊಂಡ್ಬಿಟ್ಟು ಮೇಲಕ್ಕೆ ಈ ಥರ ಬ್ಲೆಂಡ್ ಮಾಡ್ಕೋಬೇಕು. ನೋಡಿ ಈ ಥರ ಚೆನ್ನಾಗಿ ಬ್ಲೆಂಡ್ ಮಾಡ್ಕೋಬೇಕು. ಇವಾಗ ನಾನು ಐ ಲ್ಯಾಶಸ್ ಅಪ್ಲೈ ಮಾಡ್ತಾಯಿದ್ದೀನಿ. ಇವಾಗ ನಾನು ಲ್ಯಾಕ್ಮಿ ಅವ್ರದ್ದು ಈ ಶೇಡ್ ಲಿಪ್ಸ್ಟಿಕ್ ತೊಗೊಂಡಿದ್ದೀನಿ. ನನ್ನ ಫೇವ್ರೆಟ್ ಶೇಡ್ ಇದು. ಸೊ ಲಿಪ್ಸ್ಟಿಕ್ ಅಪ್ಲೈ ಮಾಡ್ಕೊಂಡಾದ್ಮೇಲೆ ಯಾವತ್ತೂ ಲಿಪ್ ಬಾಮ್ ಅಪ್ಲೈ ಮಾಡೋದನ್ನು ಮರಿಬಾರ್ದು. ಇಲ್ಲ ಅಂದರೆ ನಮ್ಮ ಲಿಪ್ ಬೇಗನೆ ಡ್ರೈ ಆಗುತ್ತೆ. ಸೊ ನಾನಿವಾಗ ಇಲ್ಲಿ ಲಿಪ್ ಬಾಮ್ ಅಪ್ಲೈ ಮಾಡ್ತಾಯಿದ್ದೀನಿ. ನೋಡಿ ಈ ಥರ ಅಪ್ಲೈ ಮಾಡಿ ಆದಮೇಲೆ ನೀವು ಬೇಕಾದರೆ ಬ್ಲಷ್ ಯೂಸ್ ಮಾಡ್ಕೋಬೋದು. ಬಟ್ ನಾನು ಲಿಪ್ಸ್ಟಿಕ್ಕಲ್ಲಿ ಬ್ಲಷ್ ಥರ ಯೂಸ್ ಮಾಡ್ತಾಯಿದ್ದೀನಿ. ಈ ಥರ ನೋಡಿ ಫೈನಲ್ ಲುಕ್ ಹೇಗಿದೆ ಅಂತ. ತುಂಬಾ ಸಿಂಪಲ್ಲಾಗಿ ಮಾಡಿದ್ದೀನಿ. ಹಾಗೆ ಇದು ವಿದಿನ್ 5 ಮಿನಿಟ್ಸಲ್ಲಿ ನೀವು ಮಾಡ್ಕೋಬೋದು. ತುಂಬಾ ಟೈಮ್ ತೊಗೊಳ್ಳಲ್ಲ. ನಿಮಗೆ ಡೈಲಿ ಆಫೀಸಿಗೆಲ್ಲ ಹೋಗಬೇಕಾದ್ರೆ ಈ ಥರ ಮಾಡ್ಕೋಬೋದು. ಈ ಲುಕ್ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಇವತ್ತಿನ ಮೇಕಪ್ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಮತ್ತೆ ನಾನು ನನ್ನ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿಯವರೆಗೆ ಟೇಕ್ ಕೇರ್ ಆ್ಯಂಡ್ ಸ್ಟೇ ಸೇಫ್. ಥ್ಯಾಂಕ್ ಯು.